ಹಲೋ ಮಕ್ಕಳ, ಕೊನೆ ಕ್ಲಾಸಲ್ಲಿ ನಾವು ಕಲಿತಾ ಇದ್ವಿ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ. ನೀವು ನೋಡಿದಾಗೆ 26 ಕ್ವಶನ್ಗಳನ್ನು ಆಲ್ರೆಡಿ ಕಲಿತಿದ್ದೇವೆ. ಇನ್ನು ಮುಂದಿನ ಕ್ವಶನ್ಗಳನ್ನು ನೋಡೋಣಂತೆ. ನೋಡಿ, ಕ್ವಶನ್ ನಂಬರ್ 27. ಗಿವನ್ P is equal to 0.0030 meter, Q is equal to 2.40 meter, R is equal to 3000 meter. ಮಕ್ಕಳ ಹೀಗೆ ಹೇಳಿ, ಸಿಗ್ನಿಫಿಕೆಂಟ್ ಫಿಗರ್ಸ್ ಇನ್ ಪಿ ಕ್ಯೂ ಆರ್ ಎಷ್ಟು ಅಂತ. ಪಿ ಕ್ಯೂ ಆರ್ ಅಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟು ಬರ್ತಾ ಇದೆ ನೋಡಿ. ಇಲ್ಲಿ ನಾವು ಅವಾಗಲೇ ಕಲ್ತಿದ್ದೀವಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಅನ್ನ ಹೇಗೆ ಕೌಂಟ್ ಮಾಡೋದು ಅಂತ. ನಮಗೆ ಗೊತ್ತು, ಈ ಒಂದು ಸಂಖ್ಯೆಯಲ್ಲಿ ಇನ್ ದಿಸ್ ನಂಬರ್ ವಿ ಆರ್ ಜಸ್ಟ್ ಫೈಂಡಿಂಗ್ ಔಟ್ ಓನ್ಲಿ ಟು ಸಿಗ್ನಿಫಿಕೆಂಟ್ ಫಿಗರ್ಸ್, ಹೌದಲ್ವಾ? ಇಲ್ಲಿ ಡೆಸಿಮಲ್ ಪಾಯಿಂಟ್ಗೂ ಮುಂಚೆ 0 ಇದೆ, ಡೆಸಿಮಲ್ ಪಾಯಿಂಟ್ ಆದ್ಮೇಲೂ ಕೂಡ ನೋಡಿ 0 ಇದೆ. ಹಾಗಾಗಿ ಬರುವಂತ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟು ಬರ್ತಾ ಇದೆ ಒಂದ್ಸಲ ನೋಡಿ. ಹಾಗಾದ್ರೆ ಈ ಒಂದು ಪರ್ಟಿಕ್ಯುಲರ್ ನಾವು ಸಂಖ್ಯೆಯನ್ನು ನೋಡಿದಾಗ ಎರಡು ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ. ಈ ಒಂದು ಸಂಖ್ಯೆಯನ್ನ ನೋಡಿದಾಗ ನಮಗೆ ನೋಡಿ 1, 2, 3. ನಾ ಹೇಳಿದ್ದೀನಿ, ಡೆಸಿಮಲ್ ಪಾಯಿಂಟ್ ಆದ್ಮೇಲೆ ನಾನ್ ಝೀರೋ ಡಿಜಿಟ್ಸ್ ಅಥವಾ ಝೀರೋ ಡಿಜಿಟ್ಸ್ ಯಾವುದೇ ಇದ್ರೂ ಕೂಡ ಏನಾಗುತ್ತಂತೆ, ಕೌಂಟ್ ಆಗುತ್ತೆ. ಹಾಗಾದ್ರೆ 2, 3 ಇರುತ್ತೆ. ಕರೆಕ್ಟಾ? ಇದರಲ್ಲಿ 2 ಸಿಗ್ನಿಫಿಕೆಂಟ್ ಫಿಗರ್ಸ್, ಇದರಲ್ಲಿ 3 ಸಿಗ್ನಿಫಿಕೆಂಟ್ ಫಿಗರ್ಸ್. ಇನ್ನು ಮುಂದೆ ನೋಡೋ ಅವಶ್ಯಕತೆನೇ ಇಲ್ಲ, ಆದ್ರೂ ಕೂಡ ನೋಡೋಣಂತೆ. ಈ 3000 ಮೀಟರ್ ಅಂತ ಇದೆ, ಇದು ಒಂದು ಸ್ಪೆಸಿಫಿಕ್ ನಂಬರ್ ಆಗಿರೋದ್ರಿಂದ ಇದರಲ್ಲಿ 4 ಸಿಗ್ನಿಫಿಕೆಂಟ್ ಫಿಗರ್ಸ್ ಇರುತ್ತೆ. ಏಕೆಂದ್ರೆ ಮೀಟರ್ನ ಮೆಷರ್ ಮಾಡಬೇಕಾದ್ರೆ ಬಹುಶಃ ನಿಮಗೆ ಗೊತ್ತಿದೆ 999 ಗ್ರಾಮ್ಸ್ ಅಂದ್ರೆ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ ನೋಡಿ, 3 ಸಿಗ್ನಿಫಿಕೆಂಟ್ ಫಿಗರ್ಸ್. ಅದೇ ಏನಾದ್ರು 1000 ಗ್ರಾಮ್ಸ್ ಅಂತ ಕೊಟ್ರೆ, ಯಾವುದೇ ಯೂನಿಟ್ ಇಲ್ಲದೆ ಕೊಟ್ಟಿದ್ರೆ ಒಂದೇ ಒಂದು ಸಿಗ್ನಿಫಿಕೆಂಟ್ ಫಿಗರ್ ಆಗ್ತಾ ಇತ್ತು. ಆದ್ರೆ ನಾವಿಲ್ಲಿ ನೋಡ್ತಾ ಇರೋದು ಗ್ರಾಮ್ಸ್ ಅನ್ನೋ ಒಂದು ಸ್ಪೆಸಿಫಿಕ್ ಯೂನಿಟ್ ಅನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇದ್ರಲ್ಲಿ ಬರೋ ಸಿಗ್ನಿಫಿಕೆಂಟ್ ಫಿಗರ್ಸ್ 4. ಹಾಗಾದ್ರೆ ಆನ್ಸರ್ ಯಾವ್ದು ಬರ್ತಾ ಇದೆ ನೋಡಿ, ಮೊದಲನೇದ್ರಲ್ಲಿ 2, ಹೌದಾ? ಹಾಗಾದ್ರೆ ಆಪ್ಷನ್ ಸಿ ಅಂಡ್ ಡಿ ರೂಲ್ ಔಟ್ ಆಗುತ್ತೆ. ಹಾಗಾದ್ರೆ ಉಳ್ಕೊಂಡಿರೋದು ಯಾವುದು? ಆಪ್ಷನ್ ಎ ಅಂಡ್ ಬಿ. ಎರಡನೇದಕ್ಕೆ ಹೋಗೋಣ. ಸಿಗ್ನಿಫಿಕೆಂಟ್ ಫಿಗರ್ಸ್ 3 ಬರ್ತಾ ಇದೆ, ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ರೈಟ್. ಸೊ ಮುಂದಿನ ಕ್ವಶನ್ಗೆ ಹೋಗೋಕೆ ಮುಂಚೆ ನೋಡೋಣ. ಇಲ್ಲಿ ನೋಡಿ, ಕ್ವಶನ್ ನಂಬರ್ 28. If the density of a solution is 3.12 gram per ml, ನೆನ್ಪಿಟ್ಕೊಳ್ಳಿ, ಗ್ರಾಮ್ ಪರ್ ಲೀಟರ್ ಅಲ್ಲ, ml. The mass of 1.5 ml solution in significant figure is, ನೆನ್ಪಿಟ್ಕೊಳ್ಳಿ, density is equal to weight by ಅಥವಾ mass by volume, ಹೌದಾ? ಹಾಗಾದ್ರೆ weight ಬೇಕು ಅಂದ್ರೆ ಏನ್ ಮಾಡ್ತೀರಾ? weight is equal to what? Density into volume. ಈಗ ಮಾಡೋಣ. 3.12 into 1.5 ಇವೆರಡನ್ನ ಗುಣಿಸಿ ನೋಡೋಣ ಎಷ್ಟು ಬರ್ತಾ ಇದೆ, ಹೌದಾ? ಎಸ್. ಹಾಗಾದ್ರೆ ಬರುವಂತ ಸಂಖ್ಯೆ 4.7 ಗ್ರಾಮ್ ಆಗಿರುತ್ತೆ. ಅರ್ಥ ಆಗ್ತಾ ಇದೆಯಾ? ಓಕೆ, ರೈಟ್. ಸೊ ಇನ್ಸಿಗ್ನಿಫಿಕೆಂಟ್ ಫಿಗರ್ಸ್ ಹೇಳಿದ್ದಾರೆ, ಹಾಗಾದ್ರೆ 2 ಸಿಗ್ನಿಫಿಕೆಂಟ್ ಫಿಗರ್ಸ್ ಬರ್ತಾ ಇದೆ. ನೆಕ್ಸ್ಟ್ ನೋಡೋಣ. In which of the following numbers all zeros are significant? ನೋಡಿ ಮಕ್ಕಳ, ನಾವು ಅವಾಗಲೇ ಗೊತ್ತಿದೆ ನಮಗೆ, ಇಲ್ಲಿ ಬರುವಂಥದ್ದು ಡೆಸಿಮಲ್ ಪಾಯಿಂಟ್ ಮುಂಚೆ 0 ಇದೆ, ಅದಾದ್ಮೇಲೆ ಕೊನೆಯಲ್ಲಿ 5 ಬರ್ತಾ ಇದೆ. ಹಾಗಾದ್ರೆ ಇಲ್ಲಿ ಬರೋ 0 ಯಾವುದು ಕೂಡ ಸಿಗ್ನಿಫಿಕೆಂಟ್ ಅಲ್ಲ. ಇಲ್ಲಿ ನೋಡೋದಾದ್ರೆ ಆಪ್ಷನ್ ಬಿ ನಲ್ಲಿ ಡೆಸಿಮಲ್ ಪಾಯಿಂಟ್ ಮುಂಚೆ 0 ಇದೆ, ಹಾಗಾಗಿ ಇವೆರಡೂ ಕೂಡ ಇನ್ಸಿಗ್ನಿಫಿಕೆಂಟ್ ಆಗುತ್ತೆ. ನಮಗೆ ಸಿಗ್ನಿಫಿಕೆಂಟ್ ಅನ್ಸೋದು 500 ಇದೆಯಲ್ಲ, 500 ಓನ್ಲಿ 3. ಹಾಗಾದ್ರೆ ಇಲ್ಲಿ 1 ಸಿಗ್ನಿಫಿಕೆಂಟ್ ಬರ್ತಾ ಇದೆ, ಇಲ್ಲಿ 3 ಸಿಗ್ನಿಫಿಕೆಂಟ್ ಬರ್ತಾ ಇದೆ. ಇಲ್ಲಿ ನೋಡೋದಾದ್ರೆ ಈ 3 ಕೂಡ ನಾನ್ ಸಿಗ್ನಿಫಿಕೆಂಟ್. ಹಾಗಾದ್ರೆ ಇಲ್ಲಿ ಬರೋದೆಷ್ಟು? 2, ಕೇವಲ 2, ಓನ್ಲಿ 2. ಹಾಗಾದ್ರೆ ಇಲ್ಲಿ ಇದೊಂದು ಅಕ್ಯುರೇಟ್ ನಂಬರ್ ಆಗಿರೋದ್ರಿಂದ ನಾವೇನ್ ಮಾಡ್ತಾ ಇದೀವಿ ನೋಡಿ, 1, 2, 3, 4, 5. ಸೊ ಟೋಟಲಿ ದೇರ್ ಆರ್ 5 ಸಿಗ್ನಿಫಿಕೆಂಟ್ ಫಿಗರ್ಸ್. ಮತ್ತೆ ಎಲ್ಲಾ ಝೀರೋಗಳು ಕೂಡ ಸಿಗ್ನಿಫಿಕೆಂಟ್ ಆಗಿರುತ್ತೆ. ಅರ್ಥ ಆಯ್ತಾ? ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. Next, the correctly reported answer of addition of 29.4406
3.2 and 2.25 will have the significant figures ಅಂತ. ಓಕೆನಾ ಮಕ್ಕಳು? ಹಾಗೆ ನೋಡಿ ನೀವೇ ಆ್ಯಡ್ ಮಾಡ್ತಾ ಹೋಗಿ. 29.4406, 3.2, 2.25 ಅಂತ. ಹಾಗಾದರೆ ಎಷ್ಟು ಬರ್ತಾ ಇದೆ? 6098. ಹೌದಲ್ವಾ? ಕರೆಕ್ಟ್. ನೋಡಿ, ನೋಡ್ತಾ ಬನ್ನಿ ಹಾಗೆ. ಮತ್ತೆ 34. ಹಾಗಾದರೆ ಈಗ ಹೇಳಿ 34.8906 ಇದೆಯಂತೆ. ಎಷ್ಟು ಬರುತ್ತೆ ನೋಡ್ಬೇಕಲ್ವಾ? ಹೌದಲ್ವಾ? ಹೇಳ್ತೀರಾ ಎಷ್ಟು ಬರುತ್ತೆ ಅಂತ? ಇದನ್ನ ರೌಂಡಿಂಗ್ ಆಫ್ ಮೆಥಡ್ ಅಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡೋದ್ರೆ ಎಷ್ಟು ಬರ್ತಾ ಇದೆ ನೋಡಿ. ದಿಸ್ ಕ್ಯಾನ್ ಬಿ ಅಪ್ರಾಕ್ಸಿಮೇಟ್ಲಿ, ರೈಟ್? ವೆರಿ ಗುಡ್. 34.9 ಬರ್ತಾ ಇದೆ. ಹಾಗಾದ್ರೆ ಎಷ್ಟು ಉದ್ದ ಇದೆಯೋ ಅಷ್ಟು ಉದ್ದ ತಗೋಬಾರ್ದು. ಓಕೆ, ಹಾಗಾದ್ರೆ ಅದನ್ನ ನಾವು ರೌಂಡ್ ಆಫ್ ಮೆಥಡ್, ಯಾವ ಮೆಥಡ್ ಅಂತ ಹೇಳಿದೀನಿ? ರೌಂಡ್ ಆಫ್ ಮೆಥಡ್. ಹಾಗಾದ್ರೆ ಇಲ್ಲಿ ಉಳ್ಕೊಳ್ಳೋದು ಓನ್ಲಿ 3. therefore ಆಪ್ಷನ್ ಎ ಇಸ್ ದ ಕರೆಕ್ಟ್ ಒನ್. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್, ದ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಇನ್ 10.3106 ಗ್ರಾಮ್ ಈಸ್ ಅಂತ ಕೇಳಿದ್ದಾರೆ. ಇದನ್ನ ಈಸಿಯಾಗಿ ಮಾಡ್ಬೋದಲ್ಲ? ಎಷ್ಟು ಬರುತ್ತೆ ನೋಡಿ. ಇಷ್ಟನ್ನು ಕೂಡ ಕೌಂಟ್ ಮಾಡ್ಬೋದು. ಸರಿನಾ? ರೈಟ್. ಹಾಗಾದ್ರೆ ಬರೋ ಆನ್ಸರ್ ಆಪ್ಷನ್ ಡಿ. ಓಕೆನಾ ಮಕ್ಕಳ? ಎಸ್. ಹಾಗಿದ್ರೆ ನೆಕ್ಸ್ಟ್ ಒನ್ ಹೋಗೋಣಂತೆ. ಚೂಸ್ ದ ಕರೆಕ್ಟ್ ಆಪ್ಷನ್ ದಟ್ ರೆಪ್ರೆಸೆಂಟ್ಸ್ ದ ರಿಸಲ್ಟ್ಸ್ ಆಫ್ ದ ಗಿವನ್ ಕ್ಯಾಲ್ಕುಲೇಷನ್ ಟು ದ ಅಪ್ರೋಪ್ರಿಯೇಟ್ ಏನಂತ ಕೇಳಿದ್ದಾರೆ? ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್. ಈಗ ನಾವು ನೋಡ್ತಾ ಇರುವಂತಹ ಒಂದು ಸಂಖ್ಯೆ ಯಾವುದೋ ಒಂದು ಕೊಟ್ಟಿದ್ದಾರೆ. 43.0 ಇಂಟು 0.0243. ಹೌದಲ್ವಾ ಮಕ್ಕಳ? ಎಸ್. 0. ಡಿವೈಡೆಡ್ ಬೈ 0.340 ಇಂಟು 4. ಹಾಗಾದ್ರೆ ಇದನ್ನ ಕ್ಯಾಲ್ಕುಲೇಷನ್ ಮಾಡಿದ್ರೆ, ಸಿಂಪ್ಲಿಫೈ ಮಾಡಿದ್ರೆ ಎಷ್ಟು ಬರುತ್ತೆ? ಹೌದಾ? ನೋಡಿ ಒಂದ್ಸಲ ಎಷ್ಟು ಬರ್ತಾ ಇದೆ ಮಾಡ್ಬೋದಲ್ಲ? ಎಸ್, ನೋಡಂತೆ. ಹಾಗಾದ್ರೆ ಇಲ್ಲಿ ಬರ್ತಾ ಇರುವಂತ ಒಂದು ಸಂಖ್ಯೆ ನಾವು ಮಲ್ಟಿಪ್ಲೈ ಮಾಡ್ತಾ ಹೋಗೋಣಂತೆ. ಪೆನ್ ಪೇಪರಲ್ಲೇ ಮಾಡಬೇಕು, ಯಾವುದೇ ಕಾರಣಕ್ಕೂ ಕ್ಯಾಲ್ಕುಲೇಟರ್ಗಳನ್ನ ಯೂಸ್ ಮಾಡಬಾರ್ದು. ಅರ್ಥ ಆಗ್ತಿದೆಯಾ? ರೈಟ್. ಹಾಗಿದ್ರೆ ಎಷ್ಟು ಬರುತ್ತೆ ಅಂತ ಒಂದ್ಸಲ ಹೇಳ್ತೀರಾ ನೋಡೋಣ. ನೋಡಿ, ಆನ್ಸರ್ ಬಂದ್ಬಿಟ್ಟು ಇಷ್ಟು ಬರುತ್ತೆ. 0.7683 ಬರುತ್ತೆ ಆನ್ಸರ್. ಹಾಗಾದ್ರೆ ಆಪ್ಷನ್ ನೆನ್ಪಿಟ್ಕೊಳ್ಳಿ, ಇಷ್ಟು ದೊಡ್ಡದ್ದು ಎಲ್ಲೂ ಗ್ರಾಮ್ ಅಥವಾ ಕೆಜಿ ಆಗಲಿ ಇಲ್ಲ. ಸೊ ಅಪ್ರಾಕ್ಸಿಮೇಟ್ ಮಾಡಿದ್ರೆ ಎಷ್ಟು ಬರುತ್ತೆ? 0.77 ಬರ್ತಾ ಇದೆ. ಹಾಗಾದ್ರೆ ಬರೋ ಆನ್ಸರ್ ಎಷ್ಟು? ಆಪ್ಷನ್ ಬಿ. ಸರಿನಾ ಮಕ್ಕಳ? ಕ್ಯಾಲ್ಕುಲೇಷನ್ ಸ್ವಲ್ಪ ಫಾಸ್ಟ್ ಇರಲಿ. ಓಕೆ, ಕ್ಯಾಲ್ಕುಲೇಟರ್ಗಳನ್ನ ಯೂಸ್ ಮಾಡಬಾರ್ದು. ಓಕೆ, ನೆಕ್ಸ್ಟ್ ಈಗ ನೋಡ್ತಾ ಬನ್ನಿ. ಅರೇಂಜ್ ದ ನಂಬರ್ಸ್ ಇನ್ ಇನ್ಕ್ರೀಸಿಂಗ್ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ. ಇದರಲ್ಲಿ ಎಷ್ಟು ಬರುತ್ತೆ ನೋಡಿದ ತಕ್ಷಣ ಹೇಳ್ತೀರಾ? ನನಗೆ ಗೊತ್ತು, 4 ಇದೆ. ಹೌದಲ್ಲ? ಇದರಲ್ಲಿ ಎಷ್ಟಿದೆ? ಎಲ್ಲದೂ ಸಿಗ್ನಿಫಿಕೆಂಟ್ ಆಗುತ್ತೆ. ಇದರಲ್ಲಿ 5 ಇದೆ, ಇದರಲ್ಲಿ 2 ಇದೆ, ಇದರಲ್ಲಿ 3 ಇದೆ. ಮಕ್ಕಳ ಹೀಗೆ ಹೇಳಿ, ಇನ್ಕ್ರೀಸಿಂಗ್ ಆರ್ಡರ್ ಅಂತ ಇದೆ. ಹಾಗಾದ್ರೆ ಆಪ್ಷನ್ ಬಿ ನ ನಾನು ತೆಗೆದಾಕ್ಬೋದು. ಐ ಕ್ಯಾನ್ ರಿಮೂವ್ ದಟ್ ಒನ್. ಎಸ್, ಹೀಗೆ ಹೇಳಿ 2.6000 ಯಾವ್ಯಾವ್ದ್ರಲ್ಲಿದೆ ನೋಡಿ? 1 ಆಪ್ಷನ್ ಎ, ಸಿ, ಡಿ ನಲ್ಲಿದೆ. ಹಾಗಾದ್ರೆ 4 ಸಿಗ್ನಿಫಿಕೆಂಟ್ ಇರೋದು ಯಾವ್ದಿದೆ? ಸೊ ಬರೋದು ಒಂದೇ ಆಪ್ಷನ್ ಎ. ಅರ್ಥ ಆಗ್ತಾ ಇದೆಯಾ? ರೈಟ್. ಹಾಗಿದ್ರೆ ನಾವು ಇದನ್ನ ಈಸಿಯಾಗಿ ಮೆಥಡ್ ಅಲ್ಲೇ ನೋಡಿ ಎಷ್ಟು ಈಸಿಯಾಗಿ ಮಾಡಿದ್ದೀವಿ. ಕರೆಕ್ಟ್ ಅಲ್ವಾ? ರೈಟ್. ಹಾಗಿದ್ರೆ ನಾವು ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದಕ್ಕೆ ಜಾಸ್ತಿ ಸಮಯ ತಗೋಬಾರ್ದು. ನೆಕ್ಸ್ಟ್ 34ನೇ 34th ಕ್ವಶನ್. ದ ಡೈಮೆನ್ಷನ್ ಆಫ್ ಪ್ರೆಷರ್ ಆರ್ ಸೇಮ್ ಆಸ್ ದಟ್ ಆಫ್. ಡೈಮೆನ್ಷನ್ ಆಫ್ ಪ್ರೆಷರ್ ಅಂತ ಹೇಳ್ಕೊಟ್ಟಿದ್ದೀನಿ. ಏನಂತೆ? ಪ್ರೆಷರ್ ಅಂದ್ರೆ ಫೋರ್ಸ್ ಬೈ ಏರಿಯಾ. ಕರೆಕ್ಟಾ? ನೋಡಿ, ಹಾಗೆ ನೋಡ್ತಾ ಹೋದ್ರೆ ಪ್ರೆಷರ್ ಇಸ್ ಈಕ್ವಲ್ ಟು ಫೋರ್ಸ್ ಬೈ ಏರಿಯಾ. ಹೌದಲ್ವಾ? ಫೋರ್ಸ್ ಬೈ ಏರಿಯಾ ಆಗುತ್ತೆ. ಹಾಗಾದ್ರೆ ದಟ್ ಇಸ್ ಈಕ್ವಲ್ ಟು ವಾಟ್? ವರ್ಕ್ ಡಿವೈಡೆಡ್ ಬೈ ಏರಿಯಾ, ಅಥವಾ ಎನರ್ಜಿ ಬೈ ಏರಿಯಾ, ಅಥವಾ ವಾಲ್ಯೂಮ್ ಅಂತ ತಗೋಬಹುದು. ಅರ್ಥ ಆಗ್ತಿದೆಯಾ ಮಕ್ಕಳ? ಹಾಗಾದ್ರೆ ಆನ್ಸರ್ ಯಾವ್ದು ಬರುತ್ತೆ ಒಂದ್ಸಲ ಹೇಳಿ ನೋಡೋಣ. ಆಪ್ಷನ್ ಡಿ ಬರ್ತಾ ಇದೆ. ಆಪ್ಷನ್ ಡಿ. ಓಕೆ, ಇದೆಲ್ಲ ನೋಡಿ NCERT ನಲ್ಲಿ ಡಿಸ್ಕಷನ್ ಆಗಿದೆ. ಓಕೆ, ರೈಟ್. ನೋಡೋಣ ಇದು ಯಾರು ಮಾಡ್ತೀರಾ ಅಂತ. n ಗ್ರಾಮ್ ಆಫ್ ಸಬ್ಸ್ಟೆನ್ಸ್ X reacts with m gram of substance Y to form p gram of substance R and q gram of substance
substance? Yes. This reaction can be represented as x plus y is equal to r plus s ಅಂತ. ಹಾಗಾದ್ರೆ the relation which can be established in the amounts of the reactants and the products will be ಅಂತ ಕೇಳಿದ್ದಾರೆ. ಹಾಗೆ ಬರ್ಕೊಳ್ಳೋಣಂತೆ. ನೋಡಿ, x ಪ್ಲಸ್ ವೈ ಅವರೇ ಕೊಟ್ಟಿದ್ದಾರೆ ಏನಂತೆ, ಗಿವಿಂಗ್ ರೇಸ್ ಟು. ಆಕ್ಚುಲಿ ಇದು ಗಿವಿಂಗ್ ರೇಸ್ ಟು ಆಗಬೇಕು, ಕರೆಕ್ಟಾ? ರಿವರ್ಸಿಬಲ್ ಆರ್ ಪ್ಲಸ್ ಎಸ್ ಅಂತ, ಕರೆಕ್ಟಾ? ಸಪೋಸ್ ಇದು ಎಷ್ಟು ಗ್ರಾಮ್ ಕೊಟ್ಟಿದ್ದಾರೆ, ಅವ್ರಿಗೆ ಕೊಟ್ಟಿರೋದನ್ನ ಹಾಕೋಣ. ಎನ್ ಗ್ರಾಮ್, ಎಂ ಗ್ರಾಮ್, ಕರೆಕ್ಟಾ ಮಕ್ಕಳ? ಪಿ ಗ್ರಾಮ್ ಅಂಡ್ ಮುಂದೆ ಯಾವುದಿದೆ, ಕ್ಯೂ ಗ್ರಾಮ್. ಹಾಗಾದ್ರೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅನ್ನೋ ಒಂದು ಟರ್ಮ್ ಅನ್ನು ಗೊತ್ತಿದೆ. ಅಮೌಂಟ್ ಆಫ್ ದ ರಿಯಾಕ್ಟೆಂಟ್ ಮಸ್ಟ್ ಬಿ ಈಕ್ವಲ್ ಟು ಅಮೌಂಟ್ ಆಫ್ ದ ಪ್ರಾಡಕ್ಟ್. ಹಾಗಂದ್ರೆ ಏನರ್ಥ, ಎನ್ ಪ್ಲಸ್ ಎಂ ಮಸ್ಟ್ ಬಿ ಈಕ್ವಲ್ ಟು ಪಿ ಪ್ಲಸ್ ಕ್ಯೂ. ಹೌದಲ್ವಾ? ಎಸ್. ಹಾಗಿದ್ರೆ ಯಾವ ಎಕ್ಸ್ಪ್ರೆಷನ್ ಕರೆಕ್ಟ್ ಆಗುತ್ತೆ ಹೇಳಿ? ವೆರಿ ಗುಡ್, ಆಪ್ಷನ್ ಬಿ. ಸರಿನಾ? ಎಸ್, ಗುಡ್. ನೆಕ್ಸ್ಟ್ 36ನೇದು 36th ಕ್ವಶನ್ ನೋಡಂತೆ. 20 ಗ್ರಾಮ್ ಆಫ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಆನ್ ಹೀಟಿಂಗ್ ಗೀವ್ 8.8 ಗ್ರಾಮ್ ಆಫ್ CO2 and 11.2 ಗ್ರಾಮ್ ಆಫ್ CaO. ದಿಸ್ ಈಸ್ ಇನ್ ಅಕಾರ್ಡೆನ್ಸ್ ವಿತ್ ಅಂತ ಕೇಳಿದ್ದಾರೆ. ಯಾವುದ್ರ ಪ್ರಕಾರ ಇದೆ ಹೇಳ್ತೀರಾ? ನೋಡಿ, ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನ ಬರ್ಕೊಳ್ತಾ ಇದ್ದೀನಿ, CaCO3 ಗಿವಿಂಗ್ ರೇಸ್ ಟು CaO ಪ್ಲಸ್ CO2. ಎಷ್ಟೆಷ್ಟು ಕೊಟ್ಟಿದ್ದಾರೆ ಹೇಳ್ತೀರಾ? 20 ಗ್ರಾಮು ರಿಯಾಕ್ಟ್ ಆದರೆ 8.8 ಗ್ರಾಮು ಕಾರ್ಬನ್ ಡೈ ಓಕೆ ಕ್ಷಮಿಸಿ 8.8 ಗ್ರಾಮ್ಸ್ ಕಾರ್ಬನ್ ಡೈಆಕ್ಸೈಡ್ ಬರ್ತಾ ಇದೆಯಂತೆ, ಕರೆಕ್ಟಾ? ಹೌದಲ್ವಾ? ಎಸ್. 11.2 ಗ್ರಾಮ್ ಅಷ್ಟು ಕ್ಯಾಲ್ಸಿಯಂ ಆಕ್ಸೈಡ್ ಬರ್ತಾ ಇದೆಯಂತೆ. ಹಾಗಾದ್ರೆ ನೋಡಿ, ಒಂದ್ಸಲ ಎರಡೂ ಕಡೆ ಆಡ್ ಮಾಡೋಣ. ಎಷ್ಟು ಬರ್ತಾ ಇದೆ? ರೈಟ್, ಇದು 20 ಗ್ರಾಮ್ ಇದೆ, ಇದೆಷ್ಟು ಬರ್ತಾ ಇದೆ? ಇದು ಕೂಡ 20 ಗ್ರಾಮ್ ಇದೆ. ಹಾಗಾದ್ರೆ ಇದು ಯಾವ್ದಂತೆ? ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅಲ್ವಾ? ಅಮೌಂಟ್ ಆಫ್ ದ ರಿಯಾಕ್ಟೆಂಟ್ ದಟ್ ಮಸ್ಟ್ ಬಿ ಈಕ್ವಲ್ ಟು ಅಮೌಂಟ್ ಆಫ್ ದ ಪ್ರಾಡಕ್ಟ್ ಅಂತ. ಸೊ ಆಪ್ಷನ್ ಎ ಇಸ್ ದ ಆನ್ಸರ್. ಹೌದಾ? ಗುಡ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್ ಆಫ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅಂತ ಹೇಳ್ತೀರಾ ಮಕ್ಕಳ? ತುಂಬಾ ಚೆನ್ನಾಗಿದೆ. 12 ಗ್ರಾಮ್ ಆಫ್ ಕಾರ್ಬನ್ ಕಂಬೈನ್ಸ್ ವಿತ್ 32 ಗ್ರಾಮ್ ಆಫ್ ಆಕ್ಸಿಜನ್ ಟು ಫಾರ್ಮ್ 44 ಗ್ರಾಮ್ ಆಫ್ CO. ನೋಡಿ, ನಮಗೊಂದು ಆಪ್ಷನ್ ಏನೇ ತಗೊಂಡಿರೋಣ ಫಸ್ಟ್ಗೆ. ಸಿ ಪ್ಲಸ್ O2 ಗಿವಿಂಗ್ ರೇಸ್ ಟು CO. ಈ ಈಕ್ವೇಶನ್ ಗೊತ್ತಿರುತ್ತೆ ನಿಮಗೆ. ಕಾರ್ಬನ್ ಎಷ್ಟು ಗ್ರಾಮ್ ಇರುತ್ತಪ್ಪ ನೋಡ್ಕೊಳ್ಳಿ, 6 ಗ್ರಾಮ್. ಹೌದಾ ಇಲ್ವಾ? 6 ಇಲ್ಲ. ಸೊ 6 ಪ್ಲಸ್ 6 ಅಂದ್ರೆ 12 ಗ್ರಾಮ್ ಆಗಿರುತ್ತೆ. ಯಾಕೆಂದ್ರೆ ಅಟಾಮಿಕ್ ಮಾಸ್ ಅಂದ್ರೆ ಅಟಾಮಿಕ್ ನಂಬರ್ ಪ್ಲಸ್ ನ್ಯೂಟ್ರಾನ್ ನಂಬರ್. ಸೊ ಇದು 32 ಗ್ರಾಮ್ಸ್ ಇರುತ್ತೆ, ಇದು 44 ಗ್ರಾಮ್ಸ್ ಆಗಿರುತ್ತೆ. ಈಗ ಹೇಳಿ, ಎಡಭಾಗದಲ್ಲಿ ಅಂದ್ರೆ ರಿಯಾಕ್ಟೆಂಟ್ ಸೈಡ್ ಅಲ್ಲಿ 44 ಗ್ರಾಮ್ ಇದೆ, ಪ್ರಾಡಕ್ಟ್ ಸೈಡ್ ಅಲ್ಲೂ 44 ಗ್ರಾಮ್ಸ್ ಇದೆ. ಹಾಗೆ ನೋಡೋಣ, when 12 ಗ್ರಾಮ್ ಆಫ್ ಕಾರ್ಬನ್ is heated in a vacuum, there is no change in mass. Obviously, a sample of air increases in volume when heated at constant pressure, but its mass remains unaltered. The weight of piece of platinum is same as before and after heating in air. ನೆನ್ಪಿಟ್ಕೊಳ್ಳಿ, ಈ ಮೂರಲ್ಲೂ ಕೂಡ ಫಿಸಿಕಲ್ ಚೇಂಜಸ್ ಆಗ್ತಾ ಇದೆ. ಅಫ್ಕೋರ್ಸ್ ನಮಗೂ ಗೊತ್ತಾಗ್ತಾ ಇದೆ, ಆದರೆ ಇದರಲ್ಲಿ ಎ ಪರ್ಫೆಕ್ಟ್ ಕಾಂಬಿನೇಷನ್ ವಿಚ್ ಇಸ್ ರಿಸಲ್ಟಿಂಗ್ ದಟ್. ಹಾಗಾಗಿ ಮಕ್ಕಳ ನೋಡಿ, ಆಪ್ಷನ್ ಎ ಇಸ್ ದ ಆನ್ಸರ್. ಕರೆಕ್ಟಾ? ನೋಡಿ, ಎಡಭಾಗದಲ್ಲಿ ಅಂದ್ರೆ LHS ಅಂಡ್ RHS ಬೋತ್ ಆರ್ ಈಕ್ವಲ್. ಹೌದಲ್ವಾ? ಕರೆಕ್ಟ್. ಸೊ ಆಪ್ಷನ್ ಎ ಇಸ್ ದ ಆನ್ಸರ್. ನೆಕ್ಸ್ಟ್, ಹಾಗೆ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ statements is correct about the reaction given below? 4Fe plus 3O2 giving rise to 2Fe2O3. ಅಂದ್ರೆ ಏನು ಹೇಳ್ತಾ ಇದೆ ಒಂದ್ಸಲ ನೋಡ್ಕೊಳ್ಳೋಣ. ಟೋಟಲ್ ಮಾಸ್ ಆಫ್ ಐರನ್ ಅಂಡ್ ಆಕ್ಸಿಜನ್ ಇನ್ ರಿಯಾಕ್ಟೆಂಟ್ಸ್ is equal to total mass of iron and oxygen in product. Therefore, it follows the law of conservation of mass. Total mass of reactants is equal to total mass of products. Therefore, law of multiple proportion is followed. ನೋಡಿ ಒಂದ್ಸಲ. ಹೌದಾ? ಗೊತ್ತಿಲ್ಲ. Amount of Fe2O3 can be increased by reducing the amount of any one of the reactant. Amount of Fe2O3 produced will decrease if amount of any one of the reactant is taken in excess. ಅರ್ಥ ಮಾಡ್ಕೊಳ್ಳಿ ಹೇಳ್ತಾ ಇರೋದು. ಇದರಲ್ಲಿ ಯಾವುದು ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಕೇಳಿದ್ದಾರೆ ಕೊಟ್ಟಿರೋ ರಿಯಾಕ್ಷನ್ ಅಲ್ಲಿ. ಹಾಗಾದ್ರೆ ಐರನ್ ತಗೊಳ್ಳಿ, ಆಕ್ಸಿಜನ್ ತಗೊಳ್ಳಿ, ರೈಟ್ ಸೈಡ್. ಇಲ್ಲಿ ಎಷ್ಟು ಐರನ್ ಇದೆಯೋ ಬಲಭಾಗದಲ್ಲೂ ಅಷ್ಟೇ ಐರನ್ ಇದೆ. ಲೆಫ್ಟ್ ಸೈಡ್ ಅಲ್ಲಿ
ಓಕೆ, ರಿಯಾಕ್ಟೆಂಟ್ ಸೈಡ್ ಅಲ್ಲಿ ಎಷ್ಟು ಆಕ್ಸಿಜನ್ ಇದೆಯೋ ರೈಟ್ ಸೈಡ್ ಅಲ್ಲೂ ಅಷ್ಟೇ ಆಕ್ಸಿಜನ್ ಇದೆ. ದೇರ್ ಫೋರ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಇಸ್ ಗೋಯಿಂಗ್ ಟು ಬಿ ಒಬೇಡ್. ಓಕೆ, ಹಾಗಾದ್ರೆ ಆಪ್ಷನ್ ಎ ಸರಿಯಾದ ಉತ್ತರ. ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಎ. ನೆಕ್ಸ್ಟ್ ಹಾಗೆ ನೋಡ್ತಾ ಹೋಗೋಣ 39ನೇ ಕ್ವಶನ್ 39. ಇನ್ ಎನ್ ಎಕ್ಸ್ಪೆರಿಮೆಂಟ್ 4.2 ಗ್ರಾಮ್ ಆಫ್ ಸೋಡಿಯಂ ಬೈಕಾರ್ಬೋನೇಟ್, ನೋಡಿ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂತನಾದ್ರೂ ಕರಿತೀವಿ ಅಥವಾ ಸೋಡಿಯಂ ಬೈಕಾರ್ಬೋನೇಟ್ ಅಂತನಾದ್ರೂ ಕರಿತೀವಿ, ಈಸ್ ಆಡೆಡ್ ಟು ಎ ಸೊಲ್ಯೂಷನ್ ಆಫ್ ಅಸಿಟಿಕ್ ಆಸಿಡ್ weighing 10 gram. It is observed that 2.2 gram of CO2 is released into the atmosphere. The residue left behind is found to weigh 12 grams. The above observation illustrate ಅಂತ ಕೊಟ್ಟಿದ್ದಾರೆ. ಈ ರಿಯಾಕ್ಷನ್ ನೋಡೋಣಂತೆ. NaHCO3 ಕರೆಕ್ಟ್ ಮಕ್ಕಳ, ವಿಚ್ ಇಸ್ ಆಡೆಡ್ ಟು ಯಾವ್ದಕ್ಕೆ ಆಗ್ತಾ ಇದ್ದಾರೆ ಅಸಿಟಿಕ್ ಆಸಿಡ್. CH3COOH ಬರೋ ಪ್ರಾಡಕ್ಟ್ ಏನಂತೆ ಒಂದಷ್ಟು ರೆಸಿಡ್ಯೂ ಬರ್ತಾ ಇದೆ ಪ್ಲಸ್ CO2 ಬರ್ತಾ ಇದೆ. ಸೋಡಿಯಂ ಬೈಕಾರ್ಬೋನೇಟ್ ಎಷ್ಟು ತಗೊಂಡಿದ್ದಾರೆ 4.2 ಗ್ರಾಮ್ಸ್ ಇದೆ ಕರೆಕ್ಟ್, ಪ್ಲಸ್ ಇದೆಷ್ಟು ತಗೊಂಡಿದ್ದಾರೆ 10 ಗ್ರಾಮ್ಸ್ ತಗೊಂಡಿದ್ದಾರೆ. ಬರ್ತಾ ಇರೋ ರೆಸಿಡ್ಯೂ ಎಷ್ಟು ಬರ್ತಾ ಇದೆ ಹೇಳಿದ್ರೆ 12 ಗ್ರಾಮ್ಸ್ ಆಫ್ ರೆಸಿಡ್ಯೂ ರೈಟ್. ಕಾರ್ಬನ್ ಡೈಆಕ್ಸೈಡ್ ಎಷ್ಟು ಬರ್ತಾ ಇದೆ 2.2 ಗ್ರಾಮ್ಸ್ ಬರ್ತಾ ಇದೆ. ಹಾಗಾದ್ರೆ ಮಾಸ್ ಆಫ್ ದ ರಿಯಾಕ್ಟೆಂಟ್ಸ್ ಅನ್ನ ಒಂದ್ಸಲ ನೋಡಿ, ಮಾಸ್ ಆಫ್ ದ ಪ್ರಾಡಕ್ಟ್ಸ್ ಅನ್ನ ಇನ್ನೊಂದ್ಸಲ ನೋಡಿ. ಮಾಸ್ ಆಫ್ ದ ರಿಯಾಕ್ಟೆಂಟ್ ಎಷ್ಟು ಬರ್ತಾ ಇದೆ ಮಕ್ಕಳ 14.2 ಗ್ರಾಮ್. ಮಾಸ್ ಆಫ್ ದ ಪ್ರಾಡಕ್ಟ್ ಎಷ್ಟು ಬರ್ತಾ ಇದೆ 14.2 ಗ್ರಾಮ್ಸ್. ಹಾಗಾದ್ರೆ ಇದು ಯಾವ ಪರ್ಟಿಕ್ಯುಲರ್ ಒಂದು ಲಾನ ಒಬೆ ಮಾಡ್ತಾ ಇದೆ ಹೇಳ್ತೀರಾ? ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಇಷ್ಟ ಉತ್ತರ. ಓಕೆ ರೈಟ್. ನೆಕ್ಸ್ಟ್ 40ನೇ ಕ್ವಶನ್. In one experiment, 4 gram of hydrogen combined with 32 gram of O2 to form 36 gram of H2O. In another experiment, when 50 gram of hydrogen combined with 400 gram of oxygen, then 450 gram of H2O is formed. About two experiment follow. ಚೆನ್ನಾಗಿದೆ ನೋಡ್ತಾ ಹೋಗಿ. ಹಾಗಾದ್ರೆ ಎಕ್ಸ್ಪೆರಿಮೆಂಟ್ ನಂಬರ್ 1. ಓಕೆ, ಎಕ್ಸ್ಪೆರಿಮೆಂಟ್ ನಂಬರ್ 1 ಅನ್ನ ನೋಡೋಣಂತೆ. ಒಂದೇ ಒಂದು ಸೆಕೆಂಡ್. ಓಕೆ, ಎಕ್ಸ್ಪೆರಿಮೆಂಟ್ ನಂಬರ್ 1 ಅನ್ನ ನೋಡೋಣಂತೆ. ಏನ್ ಕೊಟ್ಟಿದ್ದಾರೆ ಹೇಳಿ? ಮಾಸ್ ಆಫ್ ಹೈಡ್ರೋಜನ್, ಹೌದಾ? ಮಾಸ್ ಆಫ್ ಹೈಡ್ರೋಜನ್ ಕಂಬೈನ್ಡ್ ಕರೆಕ್ಟ್, ಡಿವೈಡೆಡ್ ಬೈ ರೇಷಿಯೋ ತಗೊಳ್ತಾ ಇದ್ದೇನೆ ಅಷ್ಟೇ, ಇನ್ನೇನಿಲ್ಲ. ಮಾಸ್ ಆಫ್ O2 ಕಂಬೈನ್ಡ್ ಅರ್ಥ ಆಗ್ತಾ ಇದೆಯಾ? ಎಷ್ಟಿದೆ ನೋಡಿ, 4 ಗ್ರಾಮ್ ಇದೆ ಡಿವೈಡೆಡ್ ಬೈ 32 ಗ್ರಾಮ್ಸ್ ಇದೆ. ದೇರ್ಫೋರ್ ರೇಷಿಯೋ ಎಷ್ಟು ಬರ್ತಾ ಇದೆ 1:8 ಅಂದ್ರೆ 1/8. ಅದೇ ತರ ಎಕ್ಸ್ಪೆರಿಮೆಂಟ್ ನಂಬರ್ 2ರಲ್ಲಿ 2ನಲ್ಲಿ ಸೇಮ್ ಥಿಂಗ್. ಮಾಸ್ ಆಫ್ ಹೈಡ್ರೋಜನ್ ಕಂಬೈನ್ಡ್ ಡಿವೈಡೆಡ್ ಬೈ ಮಾಸ್ ಆಫ್ O2 ಕಂಬೈನ್ಡ್. ಮಾಸ್ ಆಫ್ O2 ಕಂಬೈನ್ಡ್ ಎಷ್ಟು ಬರ್ತಾ ಇದೆ ಹೇಳ್ತೀರಾ? 50/400 ರೈಟ್. ಈಗ ನೋಡಿ ಎಷ್ಟು ಬರ್ತಾ ಇದೆ 1/8 ಬರ್ತಾ ಇದೆ. ಈಗ ಹೇಳ್ತೀರಾ ಪ್ರಪೋರ್ಷನ್ಸ್ ಏನಾಗಿದೆ ನೋಡಿ, ಇದರಲ್ಲೂ ಕೂಡ ಸೇಮ್ ಇದೆ, ಇದರಲ್ಲೂ ಕೂಡ ಸೇಮ್ ಇದೆ. ಹಾಗಾದ್ರೆ ನೋಡು, ಲೆಫ್ಟ್ ಸೈಡ್ ಅಲ್ಲಿ ಯೂಶುವಲ್ ಆಗಿ ರಿಯಾಕ್ಷನ್ ಆದ್ರೆ ಯಾವತ್ತಾಯ್ತು ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಕೂಡ ಒಬೆ ಆಗ್ತಾ ಇದೆ, ಲಾ ಆಫ್ ಕಾನ್ಸ್ಟೆಂಟ್ ಪ್ರಪೋರ್ಷನ್ ಕೂಡ ಒಬೆ ಆಗ್ತಿದೆ. ದೇರ್ಫೋರ್ ದ ಆನ್ಸರ್ ವಿಲ್ ಬಿ ವಾಟ್? ಆಪ್ಷನ್ ಸಿ. ಕರೆಕ್ಟಾ? ರೈಟ್. ನೆಕ್ಸ್ಟ್ ಹಾಗೆ ನೋಡಿ ಮಕ್ಕಳು, irrespective of the source, pure sample of water always yield 88.89% mass of oxygen and 11.11% mass of hydrogen. This is explained by the law of ಅಂತ ಇದೆ. ಹಾಗಾದ್ರೆ ನೋಡಿ, ವಾಟರ್ ಅನ್ನೋದು ಇಲ್ಲಿ ತಗೊಂಡ್ರೆ ಎಷ್ಟು ಪಾರ್ಟ್ಸ್ ಇದೆ ಅಂತ ತಗೊಂಡ್ರೆ ನೋಡಿ, ಹೈಡ್ರೋಜನ್ ಇಷ್ಟು ಆಕ್ಸಿಜನ್ ತಗೊಂಡ್ರೆ 2:1 ತಗೊಂಡಿದ್ವಿ ಬರ್ತಾ ಇದೆ, ಹೌದಾ? ಅದೇ ನೀವೇನಾದ್ರೂ ರೈನ್ ಇಂದ ಕಲೆಕ್ಟ್ ಮಾಡ್ಕೊಳ್ಳಿ ವಾಟರ್ನ, ಅಲ್ಲೂ ಕೂಡ ಹೈಡ್ರೋಜನ್ ಇಷ್ಟು ಆಕ್ಸಿಜನ್ ರೇಷಿಯೋ ಎಷ್ಟಿರುತ್ತೆ 2:1 ಇರುತ್ತೆ. ಅಥವಾ ನೀವೇನಾದ್ರೂ ಐಸ್ ಅನ್ನ ಮೆಲ್ಟ್ ಮಾಡಿದ್ರೆ ಬರೋ ವಾಟರ್ ಅಲ್ಲಿ ಅಲ್ಲೂ ಕೂಡ H ಅಂಡ್ O ರೇಷಿಯೋ ಏನಿರುತ್ತೆ 2:1 ಇರುತ್ತೆ. ನೀವು ಯಾವುದೇ ಸೋರ್ಸ್ ಅನ್ನ ತಗೊಂಡ್ರು ವಾಟರ್ ಅಲ್ಲಿ ಕಂಪೋಸಿಷನ್ ಆಫ್ ಹೈಡ್ರೋಜನ್ ಅಂಡ್ ಆಕ್ಸಿಜನ್ ಏನಿರುತ್ತಂತೆ ಸೇಮ್ ಇರುತ್ತೆ. ಹಾಗಾದ್ರೆ ಹೇಳ್ತೀರಾ ರೇಷಿಯೋ
which of these two are going to be fixed? Hence, it is going to follow law law of constant proportions. Option C. ಮಕ್ಕಳ ಅರ್ಥ ಆಗ್ತಿದ್ಯಾ? Yes. Next ಹೋಗೋಣ. Excuse me. 42ನೇ ಕ್ವಶನ್ ನೋಡಿ.